ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳ ಬಗ್ಗೆ ನೋಡೋಣ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಒಬ್ಬರು ಈ ವಿಡಿಯೋನ ನೋಡಿ ಮೇಡಮ್ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳ ಬಗ್ಗೆ ಹೇಳಿ ಅಂತ ಇದ್ದೀರಾ. ಸೊ ಇವತ್ತು ಇದರ ಬಗ್ಗೆ ವಿಡಿಯೋ ಮಾಡೋಣ. ಆದರೆ ಅದಕ್ಕಿಂತ ಮೊದಲು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಕಲಿಕೆಯ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ. ಅದರಲ್ಲಿ ನಾನು ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಇವೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿದೆ. ಹಾಗೆ ಇಂಗ್ಲೀಷ್ನ ಬಗ್ಗೆ ಮಾಡಿದ ವಿಡಿಯೋಗಳು ಕೂಡ ಇದೆ. ಹಾಗೆ ಕನ್ನಡದ ಒತ್ತಕ್ಷರಗಳಾದ ರ ಒತ್ತಕ್ಷರ ಪದಗಳು, ಅರ್ಕ ಒತ್ತು ಪದಗಳು, ಕ ಒತ್ತಕ್ಷರ ಪದಗಳು, ಗ ಒತ್ತಕ್ಷರ ಪದಗಳು, ಚ ಒತ್ತಕ್ಷರ ಪದಗಳು, ಮ ಯ ಒತ್ತಕ್ಷರ ಪದಗಳು, ಹಾಗೆ ಗುಡಿಸು ಪದಗಳು, ದೀರ್ಘ ಪದಗಳು, ಐತ್ವ ಪದಗಳು, ಜ ಲೆಟರ್ ವರ್ಡ್ಸ್, ಹೀಗೆ ಇವೆಲ್ಲವೂ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು. ಆದರೆ ಕೆಲವರು ಹೇಳ್ತಾ ಇದ್ದಾರೆ ವಿಡಿಯೋಗಳು ಚೆನ್ನಾಗಿವೆ ಆದರೆ ಸಿಗ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ನೋಡಿ ನಿಮಗೆ ಪ್ಲೇಲಿಸ್ಟ್ ಇದೆ. ನಿಮಗೆ ಯಾವ ವಿಷಯದ ಬಗ್ಗೆ ವಿಡಿಯೋಗಳು ಬೇಕು ಅಂತ ಅನಿಸುತ್ತೋ ಆ ಪ್ಲೇಲಿಸ್ಟನ್ನು ನೀವು ನೋಡಿ. ಅದರಲ್ಲಿ ಎಲ್ಲ ವಿಷಯಗಳು ನಿಮಗೆ ಸಿಗುತ್ತೆ. ಆಸಕ್ತಿ ಇರುವವರು ನೋಡಿ. ನಿಮಗೆ ಈ ಅಲ್ಪಪ್ರಾಣ ಮತ್ತು ಮಹಾಪ್ರಾಣಾಕ್ಷರಗಳ ಬಗ್ಗೆ ಗೊಂದಲ ಇರುವಾಗ ನೀವು ಮೊದಲು ಏನು ಮಾಡಬೇಕು, ಕನ್ನಡದ ವ್ಯಂಜನಗಳನ್ನು ನೀವು ಇಂಗ್ಲೀಷ್ನಲ್ಲಿ ಬರೆಯೋದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕಾಗಿ ನಾನು ಈ ಹಿಂದಿನ 23ನೇ ಇಸ್ವಿಯಲ್ಲೇ ಕೂಡ ಇಂಗ್ಲೀಷ್ ಓದುವುದನ್ನು ಸುಲಭವಾಗಿ ಕಲಿಯಬೇಕು ಅನ್ನೋದರಲ್ಲಿ ಕನ್ನಡದ ಸ್ವರಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು, ಹಾಗೆ ಇಂಗ್ಲೀಷ್ನ ಸ್ವರಗಳು ಯಾವುವು, ಹಾಗೆ ಕನ್ನಡದ ವ್ಯಂಜನಗಳನ್ನು ಇಂಗ್ಲೀಷ್ನಲ್ಲಿ ಬರೆಯುವಂಥ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಇದು ಕನ್ನಡದಿಂದ ಇಂಗ್ಲೀಷ್ ಕಲಿಬೇಕು ಅನ್ನೋರಿಗಾಗಿ. ಹಾಗೆ ಮತ್ತೊಂದು ವಿಡಿಯೋ ಹೌ ಟು ಲರ್ನ್ ಕನ್ನಡ ಲ್ಯಾಂಗ್ವೇಜ್ ಥ್ರೂ ಇಂಗ್ಲೀಷ್ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇದನ್ನು ನೋಡಿ ನಿಮಗೆ ಪೂರ್ಣವಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಕೂಡ ವವಲ್ಸ್, ಸ್ವರಗಳು ಹಾಗೂ ವ್ಯಂಜನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂಥ ವಿಡಿಯೋ ಮಾಡಿದ್ದೇನೆ. ಇದನ್ನೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇವು ಅಲ್ಪಪ್ರಾಣ ಮತ್ತು ಮಹಾಪ್ರಾಣಾಕ್ಷರಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರಿತೀವಿ ಅನ್ನೋದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಿಮಗೆ ಗೊಂದಲ ದೂರ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೆಲವು ಮಹಾಪ್ರಾಣ ಅಕ್ಷರದ ಪದಗಳನ್ನು ನೋಡೋಣ. ನೋಡಿದಿ ಫೀಟ್, ಇದು ಮಹಾಪ್ರಾಣಾಕ್ಷರ ಫೀ. ಹಾಗೆ ಫ್ರೀ, ನಂತರ ಫೀಡ್, ಹಾಗೆ ಫೀಲ್, ಇವೆಲ್ಲವೂ ಮಹಾಪ್ರಾಣಾಕ್ಷರಗಳು. ನೋಡಿ ಇಲ್ಲಿ ಫೀಟ್, ಫೀಟ್, ಫ್ರೀ, ಫೀಡ್, ಫೀಲ್. ನೋಡಿ ಇಲ್ಲಿ ನೀವು ನೋಡಿ, ಇದು ಕ, ಚ, ಟ, ತ, ಪ, ಹಾಗೆ ಗ, ಜ, ಡ, ದ, ಬ. ಇವೇನು ಅಲ್ಪಪ್ರಾಣಾಕ್ಷರಗಳು. ಇವುಗಳ ಸ್ಪೆಲ್ಲಿಂಗನ್ನು ನೋಡ್ಕೊಳ್ಳಿ. ಹಾಗೆ ಖ, ಛ, ಠ, ಥ, ಫ, ಖ, ಝ, ಢ, ಧ, ಭ, ಇವು ಮಹಾಪ್ರಾಣಾಕ್ಷರಗಳು. ಇವುಗಳಲ್ಲಿ ಬರೆಯುವಾಗ ನೋಡಿ ಇಲ್ಲಿ ಕ ಅನ್ನುವಾಗ ಕೆ ಎ ಅಷ್ಟೇ ಇದೆ. ಇಲ್ಲಿ ಮಹಾಪ್ರಾಣ ಬಂದಾಗ ಹೆಚ್ ಆ್ಯಡ್ ಆಗಿದೆ ಅದರಲ್ಲಿ. ಇದನ್ನು ನೀವು ಗಮನಿಸಬೇಕು ಅಷ್ಟೇ, ಮತ್ತೇನಿಲ್ಲ. ಇವು ಎಲ್ಲ ಮಹಾಪ್ರಾಣಾಕ್ಷರಗಳು. ಅದನ್ನು ಇಂಗ್ಲೀಷ್ನಲ್ಲಿ ಬರೆಯುವಾಗ ಹೀಗೆ ಬರ್ತೀವಿ. ಆದರೆ ಇಲ್ಲಿ ನೋಡಿ, ಇಲ್ಲಿ ಫೀ ಅಂತ ಇರೋದ್ರಿಂದ ಇಲ್ಲಿ ನಿಮಗೆ ಮಹಾಪ್ರಾಣಾಕ್ಷರ ಇದೆ. ಆದರೆ ಇಲ್ಲಿ ನಿಮಗೆ ಅದೇ ಪೀಟ್ ಅಂತ ಇದ್ದಿದ್ರೆ ನೀವು ಅಲ್ಲಿ ಪೀಟ್, ನಿಮಗೆ ಈ ಮಹಾಪ್ರಾಣಾಕ್ಷರದ ಈ ಗೆರೆ ಬರ್ತಾ ಇರಲಿಲ್ಲ ನೋಡು. ಆದ್ದರಿಂದ ಇದರಲ್ಲಿ ನಿಮಗೆ ಗೊಂದಲ ಆಗುವಂಥದ್ದು ಏನಿಲ್ಲ. ನಾವು ಹೇಗೆ ಓದ್ತೀವಿ ಅದೇ ರೀತಿ ಬರೀಬೇಕಾಗುತ್ತೆ. ಹಾಗೆ ಇಲ್ಲೂ ಕೂಡ ಅಷ್ಟೇ ಫೀಡ್ ಇದೆ. ಇಲ್ಲಿ ನಿಮಗೆ ಫೀಡ್ ಅಂತ ಇರಲಿಲ್ಲ ಅಂತಂದರೆ ನೀವು ಅದು ಪೀಡ್ ಅಂತ ಇರಬೇಕಾಗಿತ್ತು. ಆಗ ನೀವು ಪೀಡ್ ಅಂತ ಬರಿತಾಯಿದ್ವಿ, ಆಯಿತಾ. ನಿಮಗೆ ಪೀಡ್, ಇಲ್ಲಿ ನಿಮಗೆ ಈ ಗೆರೆ ಇರ್ತಾ ಇರಲಿಲ್ಲ. ಇದು ಏನಾಯಿತು, ಅಲ್ಪಪ್ರಾಣ ಆಯಿತು. ಹಾಗೆ ಇದು ಕೂಡ ಅದೇ ರೀತಿ ಪಿ, ಇಲ್ಲಿ ಪೀಲ್. ಇಂಗ್ಲೀಷ್ನಲ್ಲಿ ನಿಮಗೆ ಎಫ್ ಇರೋದ್ರಿಂದ ನೀವು ಇಲ್ಲಿ ಫ ಉಚ್ಚಾರದ ಅಕ್ಷರಗಳನ್ನು ಬರೀಬೇಕಾಗುತ್ತೆ. ಇಲ್ಲಿ ನಿಮಗೆ ಎಫ್ ಬದಲು ಪಿ ಇದ್ದಿದ್ರೆ ನೋಡಿ ಪೀಲ್, ಅದನ್ನು ನೀವು ಅಲ್ಪಪ್ರಾಣದಲ್ಲಿ ಬರೀಬೇಕಾಗುತ್ತೆ. ಇದು ಪೀಲ್, ಇಲ್ಲಿ ಎಫ್ ಇದೆ, ಫೀ, ಇಲ್ಲಿ ಪಿ ಇದೆ, ಪೀಲ್.
ಹಾಗೆ ಪೀಪ್, ಪೀಪ್ ಇದು ಅಲ್ಪ ಪ್ರಾಣ. ಪ ಇದು ಫ. ಅರ್ಥ ಆಯಿತು ಅಂದ್ಕೊಳ್ತೇನೆ. ಮತ್ತೊಂದು ಪದ ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ PRACTICAL. ಇಲ್ಲಿ ಏನಾಗುತ್ತೆ, ಪಿ ಇದೆ, ಆದ್ದರಿಂದ ನೀವು ಪ್ರಾಕ್ಟಿಕಲ್, ಇಲ್ಲಿ ಫ ಬರೋದಿಲ್ಲ, ಅಲ್ಪ ಪ್ರಾಣ. ಹಾಗೆ ಪ್ರಾಕ್ಟೀಸ್, CTICE, ಪ್ರಾಕ್ಟೀಸ್ ಬರಬೇಕಾದ್ರೆ ಕೀಗೆ ಟ ಒತ್ತು ದೀರ್ಘ ಸ. ಪ್ರಾಕ್ಟೀಸ್ ಇಲ್ಲಿ ಕೂಡ ಅಲ್ಪ ಪ್ರಾಣ. ಇಲ್ಲಿ ಎಫ್ ಇಂದ ಬಂದಾಗ ಮಹಾಪ್ರಾಣ, ಪಿ ಇಂದ ಬಂದಾಗ ಅಲ್ಪ ಪ್ರಾಣ. ಇಲ್ಲಿ ಮತ್ತೊಂದು ಪದ ಬರುತ್ತೆ, ಪರ್ಫೆಕ್ಟ್. ಇಲ್ಲಿ ಏನಾಯಿತು ನಿಮಗೆ, ಪಿ ಮತ್ತು ಎಫ್. ಈ ಪದದಲ್ಲಿ ನಿಮಗೆ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಎರಡೂ ಇದೆ ನೋಡಿ. ಈಗ ಪರ್ಫೆಕ್ಟ್, ಪರ್ಫೆಕ್ಟ್. ಇಲ್ಲೇನು ಬಿಡ್ತೀರಾ, ಪರ್ಫೆಕ್ಟ್. ಇದು ಅಲ್ಪ ಪ್ರಾಣ, ಮಹಾಪ್ರಾಣ. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತಷ್ಟು ಉದಾಹರಣೆಗಳನ್ನು ನೋಡೋದಾದರೆ ನಾನು ಈ ಹಿಂದೆಯೇ ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಕೂಡ 23ನೇ ಇಸ್ವಿನಲ್ಲೇ ಅಪ್ಲೋಡ್ ಮಾಡಿರೋಂಥವು ನೋಡಿ. ಇವೆಲ್ಲ ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತ ನೋಡಿ. ಈಗ ನೀವು ಮಹಾಪ್ರಾಣಾಕ್ಷರಗಳನ್ನು ಕೇಳ್ತಾ ಇದ್ದೀರಾ, ನಿಮಗೆ ಗೊಂದಲ ಆಗುತ್ತೆ ಅಂತ. ಇಲ್ಲಿ ಅರುಂಧತಿ, ಧ, ಅದರಿಂದ DHA. ಇಲ್ಲಿ ಅಖಿಲ, ಖಿ. ಇಲ್ಲಿ ನೀವು ಬರೀ ಕೀ ಇತ್ತಂದರೆ, ಬರೀ ಕೀ ಇದ್ದಿದ್ದರೆ ನೀವು ಕೀ ಅಷ್ಟೇ ಇದ್ದಿದ್ದರೆ KI, ಅಖಿಲ. ಅದು ಇಲ್ಲಿ ಅಖಿಲ ಇರೋದ್ರಿಂದ ನಿಮಗೆ KHI. ಇದನ್ನು ನೀವು ವ್ಯಂಜನಗಳನ್ನು ಸರಿಯಾಗಿ ಓದೋದನ್ನು ಬರೆಯೋದನ್ನು ಕಲಿತ್ರೆ ಇದು ನಿಮಗೆ ತುಂಬ ಸುಲಭ ಆಗುತ್ತೆ ನೋಡಿ. ಅರುಂಧತಿ. ಹಾಗೆ ಇಲ್ಲಿ ಅದ್ವಿಕ್. ಅದ್ವಿಕ್ ಅನ್ನುವಾಗ ಏನಾಗಿದೆ, ದ ಉಚ್ಚಾರ ಬರ್ತಾದ್ರಿಂದ ಬರೀ ಡಿ ಅಷ್ಟಿದೆ, ಇಲ್ಲಿ DH ಇಲ್ಲ ಆಯಿತಾ. ಹಾಗೆ ಅಭಿಮನ್ಯು, BHI, ಭಿ, ಅಭಿಮನ್ಯು. ಹಾಗೆ ಅಭಿಜಿತ್, BHI. ಹಾಗೆ ಅಂಬುಜ ಅನ್ನುವಾಗ ನೋಡಿ, ಇಲ್ಲಿ ಇದು ಅಲ್ಪ ಪ್ರಾಣ ಇರೋದ್ರಿಂದ ಬರೀ ಬಿ ಅಷ್ಟೇ ಇದೆ, H ಇಲ್ಲ ಇಲ್ಲಿ. ಹಾಗೆ ಈ ಥರದ ABCD ಅಕ್ಷರದ ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಮಾಡಿದ್ದೀನಿ. ಅವುಗಳನ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ. ಇದು C, ಹಾಗೆ ಇದು D. ಇವುಗಳಲ್ಲೆಲ್ಲ ನಿಮಗೆ ಅಲ್ಪ ಪ್ರಾಣಾಕ್ಷರಗಳು ಸದಾ ಇದೆ, ಹಾಗೆ ಮಹಾಪ್ರಾಣಾಕ್ಷರಗಳ ಪದಗಳು ಕೂಡ ಇದೆ. ಇವುಗಳನ್ನೆಲ್ಲ ನೋಡಿ ಅಭ್ಯಾಸ ಮಾಡಿ. ಈ ವಿಡಿಯೋದಿಂದ ನಿಮ್ಮ ಗೊಂದಲ ದೂರವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.